ಅದು ಇದ್ರೂ ಇರ್ಬೋದು ಮೇಡಮ್. ಏನಂದರೆ ದೇವ್ರ ದೈವ ಅದು ಏನಂತ ಗೊತ್ತಿಲ್ಲ. ಪಾಪ ಅವರು ಫಸ್ಟ್ ಡೇ 1 ಬಂದ ತಕ್ಷಣನೇ ಅವರು ಮತ್ತು ಮಾಳ ಸ್ಪಂದನ 3 ಜನ ಬಂದರು. 3 ಜನ ಬಂದಮೇಲೆ ಬಿಗ್ ಬಾಸ್ ಆದೇಶ ಮಾಡಿದ್ರು, ಈ 3 ಜನದಲ್ಲಿ ಈಗ ಒಬ್ಬರು ಮನೆಯಿಂದ ಹೊರಗೆ ಹೋಗಬೇಕಾಗಿದೆ. ಈಗ ಸ್ಪರ್ಧಿಗಳು ನಿಮಗೆ ಎಲ್ಲರೂ ಒಂದು ಯಾರು ಒಂಟಿಗಳು ಇದ್ದಾರಲ್ಲ, ನಾವಲ್ಲ ಒಂಟಿಗಳು, ಅವ್ರು ನೀವು ತೀರ್ಮಾನ ಮಾಡಿ ಈ 3 ಜನದಲ್ಲಿ ನಿಮಗೆ ಯಾರು ಬೇಕೋ ಅದರಲ್ಲಿ ಒಬ್ಬರನ್ನ ಎಲಿಮಿನೇಷನ್ ಮಾಡಿ ಕಳಿಸ್ಬೇಕಂತ ಬಂದಾಗ ಆವಾಗ ರಕ್ಷಿತಾ ಶೆಟ್ಟಿ ಅವ್ರನ್ನ ಮನೆಯಿಂದ ಹೊರಗಡೆ ಕಳಿಸೋವಂಥ ಪರಿಸ್ಥಿತಿ ಬಂತು. ಆಗ ಆ ಒಂದು ವಾರದೊಳಗೂ ಅವರು ದೂರದಿಂದ ಬಂದು ನೊಂದು ಎಲ್ಲೋ ಒಂದು ಕಡೆಗೆ ತುಂಬ ನೋವುಗಳನ್ನು ಸಹಿಸ್ಕೊಂಡು, ಅವಮಾನಗಳನ್ನು ಸಹಿಸ್ಕೊಂಡು ಆ ದಿನ ಬಂದಾಗ ಯಾರೆಲ್ಲ ಅವ್ರನ್ನ ಮನೆಯಿಂದ ಆಚೆ ಹಾಕಿದ್ರು, ಅವ್ರ ಬಗ್ಗೆ ಯಾರು ನೀನು ಸ್ವಲ್ಪ ಚಿಕ್ಕ ಹುಡುಗಿ ಇದೆಯಾ, ನಿನಗೆ ಭವಿಷ್ಯ ಇದೆ ಅಂತೇಳಿ ಯಾರೆಲ್ಲ ಹೊರಗಡೆ ಕಳಿಸಿದ್ರು. ಬಂದ ನಂತರ ಸುದೀಪ್ ಸರ್ ಹತ್ರ ಅವರು ಅಷ್ಟನ್ನು ಅವ್ರಿಗೆ ಏನು ನೋವಾಗಿತ್ತು ಅದನ್ನು ಅವರು ಹೊರ ಹಾಕಿದ್ರು ಅವತ್ತು ರಕ್ಷಿತಾ ಶೆಟ್ಟಿ. ಆ ಹೊರ ಹಾಕೋ ಸಂದರ್ಭದಲ್ಲಿ ಈಗ ನೀನು ಹೊರಗೆ ಹಾಕಿದ್ರು, ನೀವು ಯಾರಿಗೆ ನೀವು ಹೊರಗೆ ಹಾಕ್ತೀರಿ ಅಂದಾಗ ಆ ಮಾತಿಗೆ ಅವರು ಆ ರೀತಿ ಹೇಳಿದ್ದು. ನನಗೆ ಅವತ್ತು ಹೊರಗೆ ಹಾಕಿದ್ರು, ನಾನು ಎಲ್ರಿಗೂ ಹಾಕ್ತೀನಿ ಅಂತಂದರೆ ಅವರು ಆ ಸಂದರ್ಭಕ್ಕೆ ಅಲ್ಲಿ ಆ ಟಾಸ್ಕ್ ಏನಿದೆ ಮನೆಗೆ ಅದಕ್ಕೆ ಮಾತ್ರ ಅವರು ಹೇಳಿದೆ ಹೊರತು ಅದಕ್ಕೆ ಇದಕ್ಕೂ ಕನೆಕ್ಷನ್ ಇಲ್ಲ.